ಈ ವೆಂಚೂರಿಯನ್ನು ಕೂಡ ನಾವು ನಿಜವಾದ ರೈತ ಮಿತ್ರ ಅಂತ ಕರಿಬಹುದು. ಆದ್ರೆ ಯಾವ ತರ ಅಂತ ಹೇಳ್ತೀನಿ ಈಗ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ್ರಿ. ಇಲ್ಲಿ ಫಸ್ಟ್ ಏನಪ್ಪಾ ಅಂತಂದ್ರೆ ವೆಂಚೂರಿಗೆ ನಮಗೆ ಎಷ್ಟು ಜಾಗ ಬೇಕಲ್ಲ ಅಷ್ಟು ಹಡ್ಡಿ ರೆಡಿ ಮಾಡಿ ಇಟ್ಕೋಬೇಕ್ರಿ. ಯಾಕಪ್ಪ ಅಂತಂದ್ರೆ ಮೊದಲ ಪೈಪ್ ಲೈನ್ ಮಾಡಿಬಿಟ್ಟಿರ್ತೇವೆ, ಅದಕ್ಕೆ ಇವಾಗ ಮತ್ತೊಮ್ಮೆ ಹಡ್ಡಿ ಈ ವೆಂಚೂರಿಗೆ ಎಷ್ಟು ಬೇಕಲ್ಲ ಅಷ್ಟು ಹಡ್ಕೋಬೇಕು. ಇದು ನಮ್ದು ಬೋರ್, ಇಲ್ಲಿಂದ ಪೈಪ್ ಲೈನ್ ಐತ್ರಿ, ಇದನ್ನ ಹಡ್ಡಿದ್ದೀನಿ ಇವಾಗ. ವೆಂಚೂರಿ ಒಳಗೆ ಒಂದು 3 ಥರದ ಮ್ಯಾನಿಫೋಲ್ಡ್ ಮತ್ತು ಜೆಟ್, ನಾರ್ಮಲ್ ವೆಂಚೂರಿ ಬೇರೆ ಬೇರೆ ರೇಟಿನ ಇರ್ತಾವೆ. ನಿಮಗೆ ಯಾವ್ದು ಬೇಕೋ ಲಾಸ್ಟ್ ಹೇಳ್ತೀನಿ ನಾನು. ಮತ್ತು ಇವಾಗ ರೀ ನಮ್ಮ ವೆಂಚೂರಿದು ಎಷ್ಟು ಉದ್ದ ಐತಲ್ಲ ಅಷ್ಟು ಬುಡಕ್ಕೆ ನಾವು ಮೊದಲ ನೆಲವನ್ನು ಹಡ್ಕೊಂಡು, ಅಂದ್ರೆ ಅದಕ್ಕೆ ಮಾಪ್ ತೊಗೋಬೇಕು ಎಷ್ಟು ಉದ್ದ ಐತ್ರಿ ಅಷ್ಟು ಉದ್ದ ನಮಗೆ ನೆಲ ಹಡ್ಕೊಂಡು ಅದನ್ನು ಕಟ್ ಮಾಡ್ಕೋಬೇಕ್ರಿ. ಬುಡಕಿನ ಪೈಪ್ ಕಟ್ ಮಾಡ್ಕೊಂಡು ಇದಕ್ಕೆ ಎಲ್ಬೋ ಹಾಕಿ ನಾವು ಫಿಟ್ ಮಾಡ್ಕೋಬೇಕ್ರಿ. ಅಂದ್ರೆ ಈ ಕಡೆ ಅಂತ ಲೈನ್ ಮೇಲೆ ಬರ್ಬೇಕ್ರಿ. ಇದು ಅಂದ್ರೆ ಇವಾಗ ಜೋಡಿಸತ್ತಿದ್ದು ವೆಂಚೂರಿಗೆ ಇನ್ಲೈಟ್, ಅಂದ್ರೆ ಬೋರಿನ ಮುಖಾಂತರ ವೆಂಚೂರಿ ಒಳಗೆ ಇನ್ನಾಗಕ್ಕೆ ನೀರು ಇದಕ್ಕೆ ಬೆಂಡ್ ಹಾಕೊಂಡು ಮ್ಯಾಲಕ್ಕೆ ತೊಗೊಂಬರ್ಬೇಕ್ರಿ. ಇದಕ್ಕೆ ಒಂದು ಎಲ್ಬೋ ಜೋಡಿಸ್ಕೊಂಡು ಕರೆಕ್ಟಾಗಿ ನೀರೆಲ್ಲ ವಾಶ್ ಮಾಡ್ಕೊಂಡು ಇದಕ್ಕೆ ಸಾಲ್ವೆಂಟ್ ಕರೆಕ್ಟಾಗಿ ಸಾಲ್ವೆಂಟ್ ಹಚ್ಚಿ ಎಲ್ಬೋ ಜೋಡಿಸ್ಕೊಂಡು ಇದನ್ನು ಸ್ವಲ್ಪ ಪೈಪ್ ತೊಗೊಂಡು ಮ್ಯಾಲಕ್ಕೆ ತೊರೋದ್ರಿ. ಇದು ತಂದು ಆಮೇಲೆ ವೆಂಚೂರಿ ಜೋಡಿಸ್ಬೇಕ್ರಿ. ಇದನ್ನು ಈ ಥರ ಪೈಪ್ನ ಇದಕ್ಕೆ ಜಾಯಿಂಟ್ ಮಾಡ್ಕೊಂಡೆ. ಆಮೇಲೆ ಆ ಕಡೆ ಏನೈತೆ ಅಂದರೆ ಔಟ್ಲೆಟ್ ಅದ, ಆ ಕಡೆ ಇದಕ್ಕೆ ಕರೆಕ್ಟಾಗಿ ಸಾಲ್ವೆಂಟ್ ಹಚ್ಕೊಂಡು ಅದನ್ನು ಮುಂದೆ ಎರಡು ಕೂಡಿಸಿದಕ್ಕೆ ಫಿಟ್ ಮಾಡ್ಬೇಕ್ರಿ. ಇಷ್ಟು ಫಿಟ್ ಮಾಡ್ಕೊಂಡ್ರೆ ನಮ್ದು ವೆಂಚೂರಿ ಕೂಡಿಸೋದು 90% ಕೆಲಸ ಮುಗಿದಂಗೆ ರೀ. ಇದನ್ನು ಕರೆಕ್ಟಾಗಿ ಫಿಟ್ ಮಾಡಿದ್ರೆ ಮುಗಿತೀಗ ನೋಡಿರಿ. ಆ ಕಡೆ ಯಂತ್ರ ಬೋರ್ ಯಂತ್ರ ಇದು ಇನ್ಲೈಟ್, ಮತ್ತು ಆ ಕಡೆ ಏನೈತಲ್ಲ ಫಿಲ್ಟರ್ ಇದ್ದಿದ್ದು ಅದು ಔಟ್ಲೆಟ್ರ್. ಅದು ಈಗಿರೋ ಕೆಲಸ ಇಷ್ಟೇ ರೀ. ನಾವು ಬುಡಕ್ಕೆ ಏನು ಕರೆಕ್ಟಾಗಿ ಹಡ್ಕೋತಿರ್ತೇವಲ್ಲ ಅದನ್ನು ಹಡ್ಡಿ ಕರೆಕ್ಟ್ ಮಾಪ್ ತೊಗೊಂಡು ಕಟ್ ಮಾಡ್ಬೇಕ್ರಿ. ಇದು ಮುಖ್ಯ. ಆಮೇಲೆ ಇದೇನೈತಲ್ರಿ ಇದು ವೆಂಚೂರಿ ಪೈಪ್, ಇದನ್ನು ನಾವು ಫಿಟ್ ಮಾಡ್ಕೊಳಾಗ ಎಲ್ಲದಕ್ಕೂ ಏನೈತಲ್ರಿ ಟೆಪ್ಲಾನ್ ಟೇಪ್ ಯೂಸ್ ಮಾಡ್ಬೇಕ್ರಿ. ಅಂದ್ರೆ ನೀರ ಲೀಕೇಜ್ ಆಗೋದಿಲ್ಲ ಇದನ್ನು ಟೆಪ್ಲಾನ್ ಟೇಪ್ ಯೂಸ್ ಮಾಡೋದ್ರಿಂದ. ಮತ್ತು ವೆಂಚೂರಿ ಎಲ್ಲ ಜೋಡಿಸಿದಾದ್ಮೇಲೆ ಮುಂದೆ ಸ್ಕ್ರೀನ್ ಫಿಲ್ಟರ್ ಕಂಪಲ್ಸರಿ ಬೇಕ್ರಿ. ಇದನ್ನು ಎಷ್ಟು ದಿವಸ ತೆಗೆದಿಟ್ಟಿದ್ದಿಲ್ಲ ಅದಕ್ಕೆಲ್ಲ ಡಸ್ಟ್ ಹಿಡ್ಕೊಂಡು ಕುಂತೈತಿ. ಈ ಕಡೆ ಅಂತ ನೀರು ಇನ್ಲೆಟ್ ಆಗತ್ತೆ, ಮ್ಯಾಲೆ ಬಂದು ಇಲ್ಲಿ ಸ್ಕ್ರೀನ್ ಫಿಲ್ಟರ್ ಇರ್ತಲ್ಲ, ಫಿಲ್ಟರ್ ಆಗಿ ನೀರು ಒಳಗೆ ಹೋಗುತ್ತೆ. ಇದು ಫ್ರೆಶರ್ ಗೇಜ್ ನಾ ಕುಂದಿರ್ಸ್ಕೊಂಡಿ, ಎಲ್ಲರೂ ಕುಂದಿರ್ಸ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ಇದು ವೆಂಚೂರಿಗೆ ಇರುತ್ತೆ, ಅದು ಮುಂದೆ ಏನೈತಲ್ಲ ಪೈಪ್ ಲೈನ್ ಇರತ್ತದ. ಇದನ್ನ ನೋಡತ್ತಿರಲ್ಲ ಇದು ಸಾದಾ ವೆಂಚೂರಿ. ಇದನ್ನ ನೀವು 1,000 ರೂಪಾಯಿ ಒಳಗಾಗಿ ಸೆಟ್ ಮಾಡ್ಕೋಬಹುದು. ಹೆಂಗಪ್ಪ ಅಂತಂದ್ರೆ ಈ ವೆಂಚೂರಿಗೆ ಒಂದು 700-800 ರೂಪಾಯಿ ಐತೆ, ಮತ್ತು ಕೆಳಗಿನ ವಾಲ್ ಒಂದು 200 ರೂಪಾಯಿ, ಮತ್ತು ಈ ಬೆಂಡ್ ಎಲ್ಲ ಕುಡಿಸಿರೋ ಒಂದು 200-300 ರೂಪಾಯಿ ರೀ. ಮತ್ತು ಇದಾದ್ಮೇಲೆ ನಿಮ್ಗೆ ಜೆಟ್ ವೆಂಚೂರಿ ಅಂತ ಸಿಗ್ತೈತಿ, ಅದೊಂದು 15,000-2,000 ರೂಪಾಯಿ ಆಗತ್ತೆ ರೀ. ಮತ್ತು 4 ಕುಂದಿರ್ಸಿದ ವೆಂಚೂರಿ ಮ್ಯಾನಿಫೋಲ್ಡ್ ಅಂತೇಳಿ ಇದೊಂದು 4,000-5,000 ರೂಪಾಯಿ ಇದೆ. ಆ್ಯಕ್ಚುಲಿ ಸಬ್ಸಿಡಿ ಒಳಗೆ ಬಂದಿದ್ದ ನಾ ಸೆಟ್ ಮಾಡ್ಕೊಂಡ್ರಿ ಇದನ್ನು. ಮತ್ತು ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂತಂದ್ರೆ ನಿಮ್ದು ಪೈಪ್ ಲೈನ್ ಎಷ್ಟು ಇಂಚ್ ಐತಲ್ಲ ಅಷ್ಟು ಇಂಚಿ ವಾಲ್ನ ನೀವು ಕುಂಡಿಸ್ಕೋಬೇಕಾಗತ್ತೆ. 3 ಇಂಚಿ ಪೈಪ್ ಲೈನ್ ಇತ್ತಪ್ಪ ಅಂತಾರೆ ಇಲ್ಲಿ ಕಂಟ್ರೋಲ್ ವಾಲ್ ಏನೈತಲ್ಲ ಮಿಡಲ್, ಇದನ್ನು ನೀವು 3 ಇಂಚಿ ಕುಂದಿರ್ಸ್ಕೋಬೇಕ್ರಿ. ಇಲ್ಲ ನಿಮ್ದು 4 ಇಂಚಿ ಲೈನ್ ಇತ್ತು ಅಂದ್ರೆ 4 ಇಂಚಿದ ಕುಂದಿರ್ಸ್ಕೊಂಡ ಮುಂದೆ ಏನೈತಲ್ಲ ವೆಂಚೂರಿ ಮಾತ್ರ 2 ಇಂಚಿ ಇರ್ತೈತಿ. ಅದಕ್ಕೆ 4-2 ರೆಡ್ಯೂಸರ್ ಟೀ ಹಾಕೊಂಡ ನೀವು ಯೂಸ್ ಮಾಡ್ಕೋಬಹುದ್ರಿ. ಅದು ಯಾವ ಥರ ರೀ ನೋಡೋಣ ಬರ್ರಿ ಈ ವಿಡಿಯೋದಾಗ. ಹೌದ್ರಿ, ಈ ವೆಂಚೂರಿ ಬಳಸೋದ್ರ ಮುಖಾಂತರ ನಾವು ನಮ್ಮ ಇಳುವರಿಯನ್ನು ಇನ್ನೂ ಜಾಸ್ತಿಯಾಗಿ ಪಡ್ಕೋಬೋದು. ಅದು ಯಾವ ಥರಪ್ಪ ಅಂತಂದ್ರೆ ಈಗ ನೋಡತ್ತಿರಲ್ಲ ಎಲ್ಲ ಫರ್ಟಿಲೈಸರ್ ಒಳಗೆ ಬರೀ ಕಲಬರಿಕೆ ಜಾಸ್ತಿ ಆಗೈತೆ ರೀ. ಮತ್ತು ನಾವು ಲಿಕ್ವಿಡ್ ಫರ್ಟಿಲೈಸರ್ನ ಯೂಸ್ ಮಾಡ್ಬೋದು. ಇದ್ರ ಬದಲಾಗಿ ಈ ಲಿಕ್ವಿಡ್ ಫರ್ಟಿಲೈಸರ್ ಒಳಗೆ ಯಾವುದೇ ರೀತಿ ಕಲಬರಿಕೆ ಮಾಡೋಕೆ ಆಗೋದಿಲ್ಲ ರೀ. ಮತ್ತು ಈ ಲಿಕ್ವಿಡ್ ಫರ್ಟಿಲೈಸರ್ ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ ನಮಗೆ ವೆಂಚೂರಿ ಅವಶ್ಯಕತೆ ಭಾಳ ಇರ್ತದೆ. ಮತ್ತು ಈ ವೆಂಚೂರಿ ಬರೀ ಲಿಕ್ವಿಡ್ ಫರ್ಟಿಲೈಸರ್ ಅಷ್ಟೇ ಅಲ್ಲದೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಗೋಮೂತ್ರ ಆಗಿರ್ಬೋದು, ಎಮ್ಮೆ ಉಚ್ಚಿ, ಆಕಳು ಉಚ್ಚಿ ಎಲ್ಲನೂ ಇದು ಅಷ್ಟೇ ಅಲ್ಲದೆ ಜೀವಾಮೃತ ಪ್ರತಿಯೊಂದೂ ಇದಕ್ಕೆ ಸರಾಗವಾಗಿ ಜಗ್ಗಿಸ್ಬೋದು ರೀ. ಮತ್ತು ಟ್ಯಾಂಕ್ ಹಾಕೊಂಡು ಹೊಲ ತುಂಬ ಅಡ್ಡಾಡೋ ಅವಶ್ಯಕತೆ ಇರೋಂಗಿಲ್ಲ. ಮತ್ತು ಇದನ್ನು ಬಳಸೋದು ಯಾವ ಥರಪ್ಪ ಅಂದ್ರೆ ಇಲ್ಲಿ ನೋಡ್ಬೋದ್ರಿ ನೀವು ಈ ಚಾವಿನ ಇದು ವೆಂಚೂರಿ ಇದನ್ನು ಸ್ಟಾರ್ಟ್ ಮಾಡೋದ್ರಿಂದ ನೀವು ಬಕೆಟ್ ಇಟ್ಟರು ಏನಾಯ್ತರು ಬ್ಯಾರಲ್ ಇಟ್ಟರು ಇದ್ರಾಗ ನೀರು ಬರ್ತೈತಿ. ಇದ್ರಾಗ ನೀರು ಬಂದರೆ ನಿಮ್ಮ ಬಕೆಟ್ ತುಂಬತೈತಿ, ಬ್ಯಾರಲ್ ತುಂಬತೈತಿ. ಆಮೇಲೆ ನೀವು ಇದನ್ನು ಮಿಕ್ಸ್ ಮಾಡಿ ಯಾವ ಥರ ಜಗಿಸ್ತಪ್ಪ ಅಂದ್ರೆ ಇದು ಕಂಟ್ರೋಲ್ ವಾಲ್ ರೀ ನಡುವೆಂದ, ಇದ್ರ ಮುಖಾಂತರ ನೀವು ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ರಿ ಇವಾಗ ನಿಮಗೆ ತೋರ್ಸಕ್ಕೆ ಬಕೆಟ್ ಇಟ್ಟಿದ್ದೇನೆ. ಈ ಬಕೆಟ್ ತುಂಬೈತಿ. ಈಗ ಈ ಚಾವಿ ಸ್ಟಾರ್ಟ್ ಮಾಡೋದ್ರಂತ ಇನ್ನು ಏನು ಮಾಡ್ಬೇಕ್ರಿ ನೆಕ್ಸ್ಟ್ ತೋರಿಸ್ತೀನಿ ನೋಡ್ರಿ. ಈ ಬಕೆಟ್ ತುಂಬಿದಾದ್ಮೇಲೆ ನೀವು ಯಾವುದೋ ಬ್ಯಾರಲ್ ಇಟ್ಟಿರ್ತಿರಲ್ಲ ಅದು ತುಂಬಿದಾದ್ಮೇಲೆ ಈ ವಾಲ್ ಏನೈತಲ್ರಿ ಇದು ವೆಂಚೂರಿಗೆ ಹೋಗತ್ರಿ ನೀರು. ಇದು ಕಂಟ್ರೋಲ್ ವಾಲ್ ರೀ. ಇದು ಈ ಕಂಟ್ರೋಲ್ ವಾಲ್ನ ನೀವು ಸ್ವಲ್ಪ ಪ್ರಮಾಣದಾಗ ಆಫ್ ಮಾಡೋದ್ರಂತ ಇಲ್ಲಿ ಏನೈತಲ್ಲ ಪ್ರೆಷರ್ ಗೇಜ್ ನೋಡ್ರಿ, ಪ್ರೆಷರ್ ಜಾಸ್ತಿ ಹಾಕೋತ ಬರ್ತೈತಿ. ಒಂದು ಅರ್ಧ ಕಿಲೋ ಪ್ರೆಷರ್ ಮಟ್ಟ ಬಂದ್ರೆ ಸಾಕ್ರಿ ನಮಗೆ. ಇದ್ರೊಳಗೆ ನೀರು ಬರಕ್ಕೆ ಸ್ಟಾರ್ಟ್ ಆಗತ್ತಿ. ಈ ವಾಲ್ನ ಜಸ್ಟ್ ನೀವು ಆನ್ ಮಾಡೋದ್ರಂತ ಏನಾಗತ್ತಿ ವೆಂಚೂರಿ ಕಡೆ ನೀರು ಹೋಗತ್ತಿ, ಅವಾಗ ಇದು ಜಗ್ಗಕ್ಕೆ ಸ್ಟಾರ್ಟ್ ಮಾಡ್ತೈತ್ರಿ. ನೀವು ಇಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಬೇಕ್ರಿ. ಈಗ ಜಗ್ಗಕ್ಕೆ ಸ್ಟಾರ್ಟ್ ಮಾಡೈತೆ ನೋಡ್ರಿ. ಜಗತ್ತೈತ್ರಿ, ಇದ್ರ ಮುಖಾಂತರ ಹೋಗತ್ತೆ. ಈಗ ಇದೇನೈತಲ್ಲ ಪೈಪ್ಲೈನ್ ಬ್ಲೂ ಪ್ರೆಷರ್ನ ತೋರಿಸ್ತೈತಿ. ಇದು ವೆಂಚೂರಿಗೆ ಬೀಳ್ತಕ್ಕಂಥ ಪ್ರೆಷರ್ ನೋಡ್ರಿ. ಎಷ್ಟು ಸ್ಪೀಡ್ ಜಗತ್ತೈತಿ. ಸ್ಪೀಡ್ ಕಂಟ್ರೋಲ್ ಮಾಡೋದು ಆ ವಾಲ್ನೇ ಸ್ಪೀಡ್ ಕಂಟ್ರೋಲ್. ಇನ್ನೂ ಸ್ಪೀಡ್ ಜಾಸ್ತಿ ಜಗಬೇಕಾ ಇದನ್ರಿ ಸ್ವಲ್ಪ ಇನ್ನೂ ಸ್ವಲ್ಪ ಬಂದ್ ಮಾಡ್ರಿ. ಇಲ್ಲಿ ಪ್ರೆಷರ್ ಜಾಸ್ತಿ ಬಂತು. ಇಲ್ಲಿ ನೋಡ್ರಿ ಸ್ಪೀಡ್ ಜಗತ್ತೈತಿ. ಮತ್ತೆ ಇದು ನೋಡ್ರಿ ಸಿಗಾಪಟ್ಟೆ ಸ್ಪೀಡ್ ಜಗತ್ತೈತಿ. ಇಷ್ಟೇ ರೀ ವೆಂಚೂರಿ ಯೂಸ್ ಮಾಡೋಂತೂ ಭಾಳ ಸುಲಭ ಐತಿ, ಯೂಸ್ ಮಾಡ್ಕೋಬೋದು. ಎಲ್ಲೊಬ್ರು ಪ್ರತಿಯೊಬ್ಬರು ಡ್ರಿಪ್ ಮಾಡಿದಾರೋದಾಗ ಆಗ್ಬೋದು, ಇಲ್ಲ ಡ್ರಿಪ್ ಇಲ್ದೇನೂ ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಯಾವ ಥರ ಫಿಟ್ಟಿಂಗ್ ಮಾಡ್ಬೋದು ಅಂತೇಳಿ ನಾ ಯೂಟ್ಯೂಬ್ ಚಾನಲ್ದಾಗ ಅಪ್ಲೋಡ್ ಮಾಡಿರ್ತೇನೆ ರೀ, ಅಲ್ಲೋಗಿ ನೋಡ್ಬೋದು. ನಮಸ್ಕಾರ ಎಲ್ಲರಿಗೂ.